ನೀರಿನ ಬಗ್ಗೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ನಾಗರಿಕರೆಲ್ಲ, ಬಡಾವಣೆ ನಾಗರಿಕರು ಎಲ್ಲ, ಮಹಿಳೆಯರು ಎಲ್ಲ ಸಹ ಯೂತ್ಸು ಮತ್ತು ಮಕ್ಕಳಿಂದ ಎಲ್ಲ ವಯೋಮಾನದ ಅವರು ಸಹ ಬಂದು ಭಾಗವಹಿಸಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮುಗಿಯಿತು. ಹಾಗೆ ನಮ್ಮ ಶಾಸಕರು ಸಹ ಬಂದು ಅವರು ಕೆಲವು ಬೇಡಿಕೆಗಳನ್ನು ಅವರು ಇಲ್ಲಿ ಕಾಮಗಾರಿಗಳ ಬಗ್ಗೆ ಮತ್ತು ಕಾವೇರಿ ನೀರಿನ ಬಗ್ಗೆನೂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಇಲ್ಲಿ ಜಲತಜ್ಞರನ್ನು ಕರೆಸಿ ಮತ್ತು ನಮ್ಮ ವಾರ್ಡಿನ ಜನತೆಗೆ ಹೇಗೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ಇಂಗುಗುಂಡಿಗಳನ್ನ ಹೇಗೆ ಮಾಡಬೇಕು ಮತ್ತು ನಮ್ಮ ಮಳೆ ನೀರನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ಇವಾಗ ಅವರು ಎಲ್ಲನೂ ವಿವರವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮುಖಾಂತರ ನಾವು ಎಲ್ಲ ಮನೆಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸುವಂಥ ಕೆಲಸವನ್ನು ಮಾಡಿ ಕೆಲವು ತಗ್ಗು ಪ್ರದೇಶಗಳಲ್ಲಿ ಕಂಪಲ್ಸರಿಯಾಗಿ ಇಂಗುಗುಂಡಿಗಳನ್ನು ಮಾಡುವಂಥ ಕೆಲಸ ಮಾಡಿ ನಾವು ನಮ್ಮ ನೀರನ್ನು ಉಳಿಸುವ, ಮಳೆ ನೀರನ್ನು ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ, ಬ್ಯಾಂಗ್ಳೂರು ಮತ್ತು ಎಲ್ಲ ಕಡೆ ತುಂಬ ಕಡೆ ಮಳೆ ಬಂದಿಲ್ಲ. ಸೊ ಅದರಿಂದ ನೀರು ಪ್ರಾಬ್ಲಮ್ ಆಗಿದೆ. ಮತ್ತು ಇನ್ನು ಕೆಲವರು ಸ್ವಲ್ಪ ನೀರನ್ನ ತುಂಬ ಇದಾಗಿ ಬಳಸ್ತವೆ, ಅಂದರೆ ಲಿಮಿಟೇಷನ್ಸೇ ಇವೆಲ್ಲ, ಬೇಕಾಬಿಟ್ಟು ಬಳಸ್ತಾ ಇರ್ತವೆ. ಸೊ ಈಗ ಎಲ್ಲರಿಗೂ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ನೀರು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದ್ದಾವೆ. ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಲೇ SKF ಫೌಂಡೇಶನಿಂದ ಶಾಂತಾ ಕೃಷ್ಣಮೂರ್ತಿ ಅವರು ಸೇವ್ ವಾಟರ್ ಸೇವ್ ಲೈಫ್ ಅಂತ ಒಂದು ಅಭಿಯಾನ ಮಾಡಿದ್ದಾರೆ. ಸೊ ಭಾಗವಹಿಸಿದ ನಮಗೂ ಖುಷಿ ಆಯಿತು. ಸೊ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು. ಸೊ ಇವರು ಇದೇ ಅಂತಿಲ್ಲ, ಎಲ್ಲ ರೀತಿ ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ ಶಾಂತಾ ಕೃಷ್ಣಮೂರ್ತಿಯವರು. ಸೊ ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.